ವರ್ಷದ ಬೇಸಿಗೆಯಲ್ಲಿ ಆದಂತಹ ಸಮಸ್ಯೆಗಳು ಒಂದೆರಡ ಹೇಳಿ. ನೀರಿಗೆ ಹಾಹಾಕಾರ ಎದುರಾಗಿ ಎಷ್ಟೋ ಜನರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು. ಇಂತಹ ಪರಿಸ್ಥಿತಿಗಳು ಈ ಬಾರಿ ಎದುರಾಗಬಾರದು ಎನ್ನುವಂತಹ ಕಾರಣಕ್ಕೆ ಸದ್ಯ ಜಲಮಂಡಳಿ ಫುಲ್ ಅಲರ್ಟ್ ಆಗಿದ್ದು ನಗರದಲ್ಲಿ ನೀರನ್ನ ಅನಗತ್ಯವಾಗಿ ವ್ಯರ್ಥ ಮಾಡುವವರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಾ ಇದೆ. ಇದರ ಬೆನ್ನಲ್ಲೇ ಐಪಿಎಲ್ ಪಂದ್ಯಗಳಿಗೆ ಬೇಕಾಬಿಟ್ಟಿ ನೀರು ಬಳಕೆ ಮಾಡದಂತೆ ಜಲಮಂಡಳಿ ಖಡಕ್ ಸೂಚನೆಯನ್ನ ನೀಡಿದೆ. ಹೌದು, ಮಾರ್ಚ್ 22ರಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಪಂದ್ಯಗಳು ಆರಂಭವಾಗಲಿದ್ದು ಪ್ರತಿ ಪಂದ್ಯಕ್ಕೂ ಕ್ರೀಡಾಂಗಣಕ್ಕೆ ನೀರಿನ ಸರಬರಾಜು ಮಾಡಬೇಕಾಗುತ್ತೆ. ಈ ವೇಳೆ ಜಲಮಂಡಳಿ ಕ್ರೀಡಾಂಗಣಕ್ಕೆ 75,000 ಲೀಟರ್ ನೀರನ್ನ ಒದಗಿಸಲಿದ್ದು ಪ್ರತಿ ಪಂದ್ಯದ ಸಂದರ್ಭದಲ್ಲಿಯೂ ಮೈದಾನಕ್ಕೆ ನೀರನ್ನ ಹಾಕಲೇಬೇಕಾಗತ್ತೆ. ಆದರೆ ನೀರನ್ನ ಬೇಕಾಬಿಟ್ಟಿಯಾಗಿ ಹಾಕುವಂತಿಲ್ಲ ಅಂತ ಎಚ್ಚರಿಕೆಯನ್ನ ನೀಡಿದೆ. ಸದ್ಯ ಬೆಂಗಳೂರಿನಲ್ಲಿ ಬಿಸಿಲಿನ ಪ್ರಮಾಣ ಹೆಚ್ಚಾಗ್ತಾ ಇದ್ದು ಕುಡಿಯುವ ನೀರಿಗೆ ಸದ್ಯ ಬೇಡಿಕೆ ಇದೆ. ಅಲ್ಲದೆ ಅಂತರ್ಜಲ ಮಟ್ಟ ಕುಸಿಯುವ ಬಗ್ಗೆ ವಿಜ್ಞಾನಿಗಳು ಈಗಾಗಲೇ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಐಪಿಎಲ್ ಪಂದ್ಯದ ವೇಳೆ ಕುಡಿಯುವ ನೀರನ್ನ ಬಳಸಬಾರದು. ಅದರ ಬದಲಿಗೆ ಕಬ್ಬನ್ ಪಾರ್ಕ್ನ ಸಂಸ್ಕರಣಾ ಘಟಕದಿಂದ ಸಂಸ್ಕರಿಸಿದಂತ ನೀರನ್ನ ಕ್ರೀಡಾಂಗಣಕ್ಕೆ ಸರಬರಾಜು ಮಾಡಲು ಜಲಮಂಡಳಿ ಅನುಮತಿಯನ್ನು ನೀಡಿದ್ದು ಕಡ್ಡಾಯವಾಗಿ ಬಳಸುವಂತೆ ಸೂಚನೆಯನ್ನು ನೀಡಲಾಗಿದೆ.